ನೆಲಮಂಗಲ ತಾಲೂಕು ಸೋಂಪುರ ಕೈಗಾರಿಕಾ ಪ್ರದೇಶದಲ್ಲಿ ಶೀತಲ್ ಅಪೇರಲ್ ಎಕ್ಸ್ಪೋರ್ಟ್ ಗಾರ್ಮೆಂಟ್ಸ್ ಕಂಪನಿಯಲ್ಲಿ ಸುಮಾರು 300 ಜನ ಗಾರ್ಮೆಂಟ್ಸ್ ಕೆಲಸಕ್ಕಾಗಿ ತಾಬಸ್ಪೇಟೆಯ ಸುತ್ತಮುತ್ತಲಿನ ಗ್ರಾಮಗಳಿಂದ ಬರುತ್ತಿದ್ದು, ದಿನನಿತ್ಯ ಕೆಲಸಕ್ಕಾಗಿ ಬರುವ ಕಾರ್ಮಿಕರಿಗಾಗಿ ಕರೆತರುವ ಕಳಪೆ ಬಸ್ಸುಗಳ ಹಾವಳಿ ಜಾಸ್ತಿಯಾಗಿದೆ. ಸುಮಾರು 20 ವರ್ಷ ಹಳೆಯ ಬಸ್ಸುಗಳನ್ನು ನಿರ್ಮಿಸಿದ್ದು, 3-4 ಬಸ್ಸುಗಳಿಗೆ ಇನ್ಶೂರೆನ್ಸ್ ಲ್ಯಾಪ್ಸ್ ಹಾಗೂ ಫಿಟ್ನೆಸ್ ಲ್ಯಾಪ್ಸ್ ಆಗಿದ್ದು, ಅದೇ ಬಸ್ನಲ್ಲಿ ಕಾರ್ಮಿಕರನ್ನ 30 ಜನಕ್ಕೂ ಹೆಚ್ಚು ಕರೆತರುತ್ತಿರುವ ಬಸ್ಸುಗಳು. ಯಾವುದೇ ಸಮಯದಲ್ಲಾದರೂ ಅಪಘಾತವಾಗಬಹುದು. ಅಪಘಾತವಾದಲ್ಲಿ ಕಾರ್ಮಿಕರ ಗತಿಯೇನು? ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಗಮನಿಸಿ ಸೂಕ್ತ ಕ್ರಮ ಜರುಗಿಸಿ ಕ್ರಮ ತೆಗೆದುಕೊಳ್ಳಬೇಕು. ಕಂಪನಿ ಹಳೆಯ ಬಸ್ಗಳನ್ನ ಬಿಟ್ಟು ಜನರ ಜೀವನದಲ್ಲಿ ಆಟವಾಡ್ತಾ ಇದೆ. ಕಂಪನಿ ಹಳೆಯ ಬಸ್ಗಳನ್ನ ಬಿಟ್ಟು ಜನರ ಜೀವನದಲ್ಲಿ ಆಟವಾಡ್ತಿದೆ ಎಂದು ಕರುನಾಡ ವಿಜಯ ಸೇನೆ ಕಾರ್ಮಿಕ ಘಟಕದ ಅಧ್ಯಕ್ಷರಾದ ಚೇತನ್ ಕುಮಾರ್ ತಿಳಿಸಿದರು. ಸುಮಾರು 300-400 ಜನ ವರ್ಕರ್ಸ್ ಕೆಲಸ ಮಾಡ್ತಾರೆ. ಈ ವೆಹಿಕಲ್ ಬಿಟ್ಟಿರೋಂಥ ವೆಹಿಕಲ್ಗಳಿಗೆ FC ಇನ್ಸೂರೆನ್ಸ್ ಯಾವುದೂ ಇಲ್ಲ. ಲ್ಯಾಬ್ಸ್ ಆಗಿ 2-3 ವರ್ಷ ಆಗಿದೆ. ಒಂದೊಂದು ಗಾಡಿ ಒಳಗೆ 30-40 ಜನ ಪರ್ಮಿಟ್ ಮೀರಿ RTO ಪರ್ಮಿಟ್ ಮೀರಿ ಇದು ಕಾರ್ಮಿಕರನ್ನ ಕರ್ಕೊಂಬರ್ತಾರೆ. ಅಕಸ್ಮಾತ್ ಏನೋ ರೋಡಾಗೆ ಅಪಘಾತ ಆದರೆ ಅವ್ರ ಮನೆ ಕುಟುಂಬಕ್ಕೆ ಜವಾಬ್ದಾರಿ ಯಾರು? ಅವ್ರಿಗೆ ಯಾರು ರೆಸ್ಪಾನ್ಸ್ ಆಗ್ತಾರೆ? ಕಂಪ್ನಿಯರ್ ಆಗ್ತಾರ, ಈ ಮ್ಯಾನೇಜ್ಮೆಂಟ್ ಅವ್ರ ಹತ್ತಾರ? ಅದನ್ನ ಸ್ವಲ್ಪ ಈ ವಾಹನ ಮಾಲೀಕರು ವಿಚಾರಿಸ್ಕೊಳ್ಬೇಕು. ಈ ಕಂಪ್ನಿ ಖಾಸಗಿ ಕಂಪ್ನಿ RTOದವರು ಬಂದು ಇದ್ರ ಬಗ್ಗೆ ಕಾನೂನುಬದ್ಧವಾಗಿ ಕ್ರಮ ತಗೊಬೇಕು ಅಂತ ನೀವು ಕಂಪ್ನಿಯವ್ರ ಹತ್ರ ವಿಚಾರಣೆ ಮಾಡಿದ್ರ? ನಾವು 2-3 ಸಲ ವಿಚಾರಣೆ ಮಾಡಿದೀವಿ. ಅಂತ ಸಂಬಂಧಪಟ್ಟಿರೋ ಬಂದ್ರೆ ನಾನು ಮಾತಾಡ್ತೀನಿ ಅಂತ ಕಂಪ್ನಿ ಹೇಳಿದ್ರು. ಅದು ಕಾನೂನುಬದ್ಧವಾಗಿ ಕ್ರಮ ತಾನಿಲ್ಲ. ನಾವು ರೋಡಾಗೆಲ್ಲ ಗಾಡಿಗಳ ಅಡ್ಡ ಹಾಕಿ RTOದವ್ರನ್ನು ಕರೆಸಿ ಸುಮಾರು 4-5 ಸರಿ ಮೀಟಿಂಗ್ ಮಾಡಿದ್ದೀವಿ. ಅವ್ರೇನು ತಲೆ ಕೆಡ್ಸ್ಕೊಂಡಿಲ್ಲ. ಅವ್ರ ಪಾಡ್ಗೆ ಅವರು ಬೇರೆ ಲೆಕ್ಕಾಚಾರಕ್ಕೆ ಯಾರೋ ಫೋನ್ಗಳು ಇನ್ಫ್ಲೂಯೆನ್ಸ್ ಲೆಕ್ಕಾಚಾರಕ್ಕೆ ಮಾತಾಡ್ಕೊಂಡು ಹಂಗೆ ಸಾಲ್ವ್ ಮಾಡ್ಕೊಂಡಿದ್ದಾರೆ. ನೀವು ನೋಡಿದ್ದೀರಾ, ವಿಡಿಯೋ ಮಾಡ್ಕೊಂಡಿದ್ದೀರಾ ಪ್ರೆಸ್ ಅವರು. ನೀವು ಕಾನೂನುಬದ್ಧವಾಗಿ ಇದನ್ನ RTO ಸಂಬಂಧಪಟ್ಟಿರೋ ಅಧಿಕಾರಿಗಳಿಗೆ ಇದು ತಲುಪಿಸ್ಬೇಕು ಅಂತ ನಮ್ಮಲ್ಲಿ ವಿನಂತಿ. ಅರೆ ಏನು ರನ್ನಿಂಗ್ ಮಾಡ್ಕೊಬೇಕು ಅಂದ್ರೆ ಒಳ್ಳೆ ಸ್ಟ್ಯಾಂಡರ್ಡ್ ಇರೋ ಗಾಡಿಗಳು ರನ್ನಿಂಗ್ ಮಾಡ್ಕೊಬೇಕಂದ್ರೆ ಜಾಸ್ತಿ ಅಮೌಂಟ್ ಕೊಡ್ಬೇಕಾಗುತ್ತೆ. ಇಲ್ಲಿ ಅಮೌಂಟ್ ಕೊಡೋ ಅಂತದೇನಿಲ್ಲ. ಈ ಸಣ್ಣ ಪುಟ್ಟ ಲೋಕಲ್ ಗಾಡಿಗಳಿಗೆ ಕರ್ಕೊಂಡು ಲೋಕಲ್ ಇಂಪ್ಲೇಸ್ ಕೂಡ ಇಲ್ಲಿ ಸಮಸ್ಯೆ ಬಂದ್ರೆ ನೋಡ್ಕೊಂತಾರೆ ಅಂದ್ರೆ ಲೋಕಲ್ ಗಾಡಿಗಳು ಹಾಕಂತಾರೆ. ಲೋಕಲ್ ಗಾಡಿಗಳಿಗೆ FC ಇನ್ಸೂರೆನ್ಸ್ ಯಾವ್ದು ಇಲ್ಲ. ನೀವು ಪರಿಶೀಲನೆ ಮಾಡಿದ್ರೆ, ನೀವು ಕಣ್ಣಗಳು ನೋಡಿದ್ದೀರಾ, ನೀವು ವಿಡಿಯೋ ಮಾಡ್ಕೊಂಡಿದ್ದೀರಾ. ಅದು ಕಾನೂನು ಜನಗಳಿಗೆ ತಲುಪಿಸುವಂತ ಕೆಲಸ ಮಾಡಿ ಸರ್. ನಮ್ಮ ಹೆಸರು ಚೇತನ್ ಅಂತ, ಕಾರ್ಮಿಕ ಘಟಕ ಅಧ್ಯಕ್ಷರು, ಕರುನಾಡು ವಿಜಯ ಸೇನೆ, ಸೋಂಪುರ ಹೋಬಳಿ. ಹಂಗ